ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಸಂತಸದ ಸುದ್ದಿಯೊಂದು ಬಂದಿದೆ. 21ನೇ ಕಂತುಗಳನ್ನು ಯಶಸ್ವಿಯಾಗಿ ಪಡೆದಿರುವ ದೇಶದ ಕೋಟ್ಯಾಂತರ ಅನ್ನದಾತರು ಇದೀಗ 22ನೇ ಕಂತಿನ ಹಣಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಹೋಳಿ ಹಬ್ಬದ ಸಂಭ್ರಮದ ನಡುವೆಯೇ ರೈತರ ಬ್ಯಾಂಕ್ ಖಾತೆಗೆ 2,000 ಹಣ ಜಮಾ ಮಾಡಲು ಮೋದಿ ಸರ್ಕಾರ ಇದೀಗ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ ಕಳೆದ ಕೆಲವು ವರ್ಷಗಳ ಇತಿಹಾಸವನ್ನು ಗಮನಿಸಿದರೆ ಫೆಬ್ರವರಿ ತಿಂಗಳ ಅಂತ್ಯದೊಳಗೆ ಹಣ ಬಿಡುಗಡೆಯಾಗುವುದು ಖಚಿತ ಎನ್ನಲಾಗಿದೆ. 2023, 2024, 25ರ ಸಾಲಿನಲ್ಲಿ ಫೆಬ್ರವರಿ 24ರಿಂದ 28ರ ನಡುವೆ ಹಣ ವರ್ಗಾವಣೆ ಆಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಫೆಬ್ರವರಿ 25ರಿಂದ 28ರ 2026ರ ಅವಧಿಯಲ್ಲಿ 9.35 ಕೋಟಿಗೂ ಹೆಚ್ಚು ರೈತರ ಕುಟುಂಬಗಳಿಗೆ ಖಾತೆಗೆ ನೇರವಾಗಿ ಹಣ ಜಮಾ ಕೂಡ ಆಗುತ್ತೆ. ಇನ್ನೊಂದು ಮಹತ್ವದ ವಿಷಯ ಏನಪ್ಪಾ ಅಂತ ಅಂದರೆ, ಎಷ್ಟೋ ಜನ ರೈತರು ಈ ಯೋಜನೆಯಡಿ ಮಿಸ್ಯೂಸ್ ಮಾಡ್ಕೋತಾ ಇರೋದು ಕೇಂದ್ರ ಸರ್ಕಾರದ ಗಮನಕ್ಕೆ ಇದೀಗ ಬಂದಿದೆ. ಆ ತರಹದ ರೈತರ ಅಕೌಂಟನ್ನು ಡಿಲೀಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಈ ಕೆಲಸದಲ್ಲಿ ತೊಡಗಿದೆ. ಆದರೆ ಇಲ್ಲಿ ಅನೇಕ ರೈತರು ಅರ್ಹರಾಗಿದ್ದರೂ ತಾಂತ್ರಿಕ ಕಾರಣಗಳಿಂದ ಹಣ ಪಡೆಯೋಕ್ಕೆ ವಿಫಲರಾಗ್ತಾ ಇದ್ದಾರೆ. ನೀವು 22ನೇ ಕಂತಿನ ಹಣವನ್ನು ಪಡಲೇಬೇಕು ಅಂತ ಅಂದರೆ ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ. KYC ಮಾಡಿಸ್ಬೇಕಾಗುತ್ತೆ. ಆಧಾರ್ ಲಿಂಕ್ಗೆ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿ ಲ್ಯಾಂಡ್ ಸೀಡಿಂಗನ್ನು ಇನ್ನೊಂದ್ಸತಿ ಹೋಗಿ ಮಾಡಿಸ್ಕೊಳ್ಳಿ. ಇಂಪಾರ್ಟೆಂಟ್ ಕೆಲಸ ಅಂದರೆ ನಿಮ್ಮ ಹೆಸರು ಫಲಾನುಭವಿಗಳ ಲಿಸ್ಟಲ್ಲಿ ಇದೆ ಇಲ್ಲ ಅಂತ ನೋಡ್ಕೊಳ್ಳೋದು. ಯಾಕಂದರೆ ಈ ಸಲತಿ ಎಷ್ಟೋ ಜನರ ಹೆಸರನ್ನು ತೆಗೆದು ಹಾಕ್ತಿರೋದ್ರಿಂದ ನಿಮಗೇನಾದರೂ ಮಿಸ್ ಆಗಿ ತೊಂದರೆ ಆಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಹೆಸರನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು PM ಕಿಸಾನ್ ಅಧಿಕೃತ ವೆಬ್ಸೈಟ್ ಆದ pmkisan.government.in ಭೇಟಿ ನೀಡಿ. ಅಲ್ಲಿರೋ ಹೋಮ್ ಪೇಜಿನಲ್ಲಿ ಬೆನಿಫಿಷಿಯರ್ ಲಿಸ್ಟ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ನೀವು PM ಕಿಸಾನ್ ಗೌರ್ಮೆಂಟ್ ಈ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನಿಮಗಲ್ಲಿ ಬೆನಿಫಿಷಿಯರ್ ಲಿಸ್ಟ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಉಪಜಿಲ್ಲೆಯನ್ನು ಅಲ್ಲಿ ನೀವು ಹೆಸರಿಸಿ ಮತ್ತು ಗೆಟ್ ರಿಪೋರ್ಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಭಾಗದ ಸಂಪೂರ್ಣ ಪಟ್ಟಿಯ ದರ ಅಲ್ಲಿ ಕಾಣಿಸುತ್ತೆ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದು ಸಂಪರ್ಕದಲ್ಲಿರಿ. ನಮಸ್ತೆ.